ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ದಿನ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವನ್ನು ತರಬಲ್ಲ ದೈವಿಕ ಸಂದೇಶ ಹೊತ್ತು ತಂದಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ರಾತ್ರಿ ಅಥವಾ ಮುಂಜಾನೆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ತಿದ್ದೀರಾ. ವಿಶೇಷವಾಗಿ 3 ಗಂಟೆಯಿಂದ 4 ಗಂಟೆ ನಡುವೆ ಆ ಸಮಯದಲ್ಲಿ ನಿಮ್ಮ ನಿದ್ದೆ ತಾನಾಗಿಯೇ ಮರೆ ಆಗ್ತಿದ್ದಂತೆ. ಅದನ್ನು ಸಾಮಾನ್ಯ ವಿಷಯ ಅಂತ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಅದು ಬ್ರಹ್ಮಾಂಡದಿಂದ ಬರುತ್ತಿರುವ ಒಂದು ಆಧ್ಯಾತ್ಮಿಕ ಸಂಕೇತ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಇಂತಹ ಅನುಭವಗಳು ಆಗೋದಿಲ್ಲ. ದೈವಿಕ ಕೃಪೆ ಹೊಂದಿರುವ ಕೆಲವೇ ಜನರಿಗೆ ಮಾತ್ರ ಇಂತಹ ದೈವಿಕ ಅನುಭವಗಳು ದೊರೆಯುತ್ತೆ. ಮಕರ ರಾಶಿಯವರೇ, ನಿಮ್ಮ ಮನಸ್ಸು ಇತ್ತೀಚೆಗೆ ತುಂಬ ಆಳವಾದ ಚಿಂತನೆಗಳನ್ನು ಮುಳುಗಿರ್ಬೋದು. ಯಾವುದೇ ಕಾರಣ ಇಲ್ಲದೆ ಹಳೆಯ ಘಟನೆಗಳು ನೆನಪಾಗೋದು, ಕೆಲವು ಜನರ ನಿಜ ಸ್ವರೂಪದ ಬಗ್ಗೆ ಅನುಮಾನ ಮಾಡೋದು, ಅಥವಾ ನಿಮ್ಮ ಸುತ್ತಮುತ್ತ ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನುವ ಭಾವನೆ ಮೂಡೋದು. ಆಲ್ ದೀಸ್ ಆರ್ ಸೈನ್ಸ್ ದಟ್ ಯುವರ್ ಇನ್ನರ್ ಸೌಲ್ ಈಸ್ ಅವೇಕಿಂಗ್. ನೀವು ಸ್ವಭಾವದ ತುಂಬ ಪರಿಶ್ರಮಿಗಳು, ಜವಾಬ್ದಾರಿಯುತರು ಮತ್ತು ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಮೌನವಾಗಿ ಎದುರಿಸುವವರು. ಆದರೆ ಇದೇ ನಿಮ್ಮ ನೋವನ್ನು ಯಾರಿಗೂ ಹೇಳದೆ ಒಳಗೊಳಗೆ ಕಳೆಯುವಂತೆ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಹೆಚ್ಚು ನಂಬಿದ ಕೆಲವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ದೂರ ಮಾಡುತ್ತಿರುವ ಅನುಭವ ನಿಮಗೆ ಆಗಿರಬಹುದು. ನೀವು ಕೈ ಹಾಕಿದ ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಂತು ಹೋಗೋದು, ಹಣಕಾಸಿನ ತೊಂದರೆಗಳು ಹೆಚ್ಚಾಗೋದು, ಅಥವಾ ಮನೆಯಲ್ಲಿ ಅನಗತ್ಯ ಕಲಹಗಳು ನಡೆಯುವುದು. ಆಲ್ ದೀಸ್ ನೆಗೆಟಿವ್ ಎನರ್ಜೀಸ್ ಆರ್ ಟ್ರೈಂಗ್ ಟು ಸ್ಲೋ ಡೌನ್ ಯುವರ್ ಗ್ರೋತ್. ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸದೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಈಗ ಕಾಲ ಬದಲಾಗಿದೆ. ಮುಂದಿನ 72 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ಸಮಯ ಆಗಿದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಪ್ರಸ್ತುತ ಶನಿದೇವರ ಹಾಗೂ ಸೂರ್ಯನ ಅನುಕೂಲಕರ ಪ್ರಭಾವದಿಂದ ಮಕರ ರಾಶಿಯವರಿಗೆ ಹೊಸ ಅವಕಾಶಗಳ ಬಾಗಿಲು ತೆರೀತಾ ಇದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ದೊರೆಯಲಿದೆ. ನಿಮ್ಮ ಮೇಲೆ ಇತರರು ಇಟ್ಟಿದ್ದ ಅನುಮಾನಗಳು ದೂರವಾಗಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಸಮಯ ಬಂದಿದೆ. ವ್ಯಾಪಾರ ಮಾಡುವವರಿಗೆ ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ನೀವು ಮನೆ, ಜಮೀನು ಅಥವಾ ವಾಹನ ಖರೀದಿಸುವ ಯೋಚನೆ ಮಾಡಿಕೊಂಡಿದ್ರೆ ಅದಕ್ಕೂ ಶುಭ ಸಮಯ ಆರಂಭ ಆಗ್ತಾ ಇದೆ. ಮಕರ ರಾಶಿಯವರೇ, ನಿಮ್ಮ ಮಾತುಗಳಿಗೆ ಈಗ ಹೆಚ್ಚು ಪ್ರಭಾವ ಬರ್ತಾ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಹೆಚ್ಚಾಗುತ್ತೆ. ಕುಟುಂಬದ ಕಡೆಯಿಂದ ಕೂಡ ಸಂತೋಷದಾಯಕ ಸುದ್ದಿಗಳು ಬರಬಹುದು. ಕೆಲವರಿಗೆ ಮದುವೆ, ಸಂತಾನ ಅಥವಾ ಕುಟುಂಬದ ಒಗ್ಗಟ್ಟಿನ ವಿಷಯದಲ್ಲಿ ಶುಭ ಬೆಳವಣಿಗೆಗಳು ಕಾಣಿಸಬಹುದು. ದೂರವಾದ ಕೆಲವು ಸಂಬಂಧಗಳು ಮತ್ತೆ ಹತ್ತಿರ ಆಗುವ ಸಾಧ್ಯತೆ ಇದೆ. ಜೊತೆಗೆ ಈ ವರ್ಷ ಕೆಲವು ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗ ಕೂಡ ಬಲವಾಗಿದೆ. ಅಂತಹ ಯಾತ್ರೆಗಳು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡಲಿವೆ. ಆದರೆ ಈ ಎಲ್ಲ ಸಕಾರಾತ್ಮಕ ಬದಲಾವಣೆಗಳ ನಡುವೆ ನೀವು ಒಂದು ವಿಷಯವನ್ನು ಮರಿಬಾರದು. ಹೆಚ್ಚು ಕೆಲಸದ ಒತ್ತಡ ಮತ್ತು ನಿರಂತರ ಆಲೋಚನೆಗಳಿಂದ ದೈಹಿಕ ಆಯಾಸ ಉಂಟಾಗಬಹುದು. ಕೆಲವೊಮ್ಮೆ ಸಣ್ಣ ವಿಷಯಕ್ಕೂ ಕೋಪ ಅಥವಾ ನಿರಾಸೆ ಹೆಚ್ಚಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಮನೆಯವರ ಮೇಲೆ ನಿಮ್ಮ ಒತ್ತಡವನ್ನು ಹೊರಹಾಕಬೇಡಿ. ವಿಶೇಷವಾಗಿ ನಿಮ್ಮ ಸಂಗಾತಿ ಅಥವಾ ಮಕ್ಕಳ ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡಿ. ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಿ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಮೌನವಾಗಿ ಕುಳಿತು ಪ್ರಾರ್ಥನೆ ಅಥವಾ ಧ್ಯಾನ ಮಾಡೋದ್ರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗುತ್ತೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ. ಈಗ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಆರಂಭಿಸಿವೆ. ಮಕರ ರಾಶಿಯವರೇ, ಇಂದಿನ ಈ ದೈವಿಕ ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭ ಆಗ್ಬೋದು. ನಿಮ್ಮ ಪರಿಶ್ರಮ ಮತ್ತು ಸಹನೆಯ ಫಲ ಈಗ ನಿಧಾನವಾಗಿ ನಿಮ್ಮ ಕೈ ಸೇರಲಿರುವ ಸಮಯ ಬಂದಿದೆ. ಭಯವನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಮುಂದೆ ನಡೀರಿ. ಯಶಸ್ಸು, ಗೌರವ ಮತ್ತು ಸಂತೋಷ ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತೆ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.